ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಬೆಂಗಳೂರು ಸಿಟಿ ಯೂನಿವರ್ಸಿಟಿ 6th ಸೆಮಿಸ್ಟರ್ BCom ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 2 ಅಂಡರ್ NEP ಸ್ಕೀಮ್ 60 ಮಾರ್ಕ್ಸ್ ಕ್ವೆಶನ್ ಪೇಪರ್, ಅದರಲ್ಲಿ ಸೆಕ್ಷನ್ ಸಿನಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಷನ್ ರಿಲೇಟೆಡ್ ಕ್ವೆಶನ್ ಕೇಳಿದ್ದಾರೆ. ಯು ಕ್ಯಾನ್ ಸಿ ಇಟ್ ಇನ್ ದ ಲೆಫ್ಟ್ ಸೈಡ್. ಈ ಲೆಫ್ಟ್ ಸೈಡಲ್ಲಿ ನೀವೇನು ಅಬ್ಸರ್ವ್ ಮಾಡ್ತಾ ಇದ್ದೀರಾ ನೋಡಿ, ಮಿಸ್ಟರ್ ಗೋವಿಂದ, ಏಜ್ 57 years, ರೆಸಿಡೆಂಟ್ ಆಫ್ ಮುಂಬೈ, ಸಬ್ಮಿಟ್ಸ್ ದ ಫಾಲೋಯಿಂಗ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2024. ಟೈಪೋ ಎರರ್ಸ್ ಇರುತ್ತೆ ಕ್ವೆಶನ್ ಪೇಪರಲ್ಲಿ, ದಟ್ಸ್ ಫೈನ್. Particulars left side you can see here, opening stock 1,10,000, purchases 14 lakh, wages 3 lakh, gross profit 20,10,000. Right side you can see by sales 36 lakh, closing stock 2,20,000. overall ಅವರು ಕೊಟ್ಟಿದ್ದಾರೆ. ಆದಮೇಲೆ ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನು ಅಂದರೆ, ದಿಸ್ ಈಸ್ ಅ ಟ್ರೇಡಿಂಗ್ ಅಕೌಂಟ್, ರೈಟ್? ಅದಾದಮೇಲೆ ಆ್ಯಕ್ಚುಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ವಿತ್ ದಟ್ ಗ್ರಾಸ್ ಪ್ರಾಫಿಟಲ್ಲಿ ನಾವು ಯಾವಾಗ ವಿ ಸ್ಟಾರ್ಟ್ ಡಿಡಕ್ಟಿಂಗ್ ದ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಟು ಸ್ಟಾಫ್, ಇದೆಲ್ಲ ಡಿಡಕ್ಟ್ ಮಾಡಿದಾಗ ನಾವು ನೋಡ್ತಾ ಇದ್ದೀವಿ ಲೆಫ್ಟ್ ಸೈಡಲ್ಲಿದೆ ಎಕ್ಸ್ಪೆನ್ಸಸ್, ರೈಟ್ ಸೈಡಲ್ಲಿದೆ ಇನ್ಕಮ್ಸ್. ಈ ಎಕ್ಸ್ಪೆನ್ಸಸ್ ರಿಲೇಟೆಡ್ ಆಗಿ ಕೆಲವೊಂದನ್ನು ಅಡ್ಜಸ್ಟ್ಮೆಂಟ್ಸನ್ನು ಕೆಳಗೆ ಕೊಟ್ಟಿದ್ದಾರೆ. ಏನು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ನೋಡಿ, ಅದು ಇನ್ಫಾರ್ಮೇಷನ್ ಅಂತ ಕೆಳಗೆ ಕೊಟ್ಟು, ಬೈ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ 1 lakh ಬೀಯಿಂಗ್ ಕಾಸ್ಟ್ ಆಫ್ ಪರ್ಮನೆಂಟ್ ಸೈನ್ ಬೋರ್ಡ್ಸ್ ಅಂತ ಹೇಳಿದ್ದಾರೆ. ಪರ್ಮನೆಂಟ್ ಸೈನ್ ಬೋರ್ಡ್ಸನ್ನ ಪರ್ಚೇಸ್ ಮಾಡಿದ್ದಾರೆ ಇಲ್ಲಿ, ಅದಕ್ಕೆ 1 ಲಕ್ಷ ಖರ್ಚು ಮಾಡಿದ್ದಾರೆ. ಪರ್ಮನೆಂಟ್ ಸೈನ್ ಬೋರ್ಡ್ಸ್ ಅಂದರೆ ಏನು? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಕರೆಕ್ಟ್? ಸೊ ಇಲ್ಲಿ ಪರ್ಮನೆಂಟ್ ಸೈನ್ ಬೋರ್ಡ್ಸಿಗೆ 1 ಲಕ್ಷ ಖರ್ಚು ಮಾಡಿದ್ದಾರೆ. ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಇಲ್ಲಿ ಏನು 2 ಲಕ್ಷ ಕೊಟ್ಟಿದ್ದಾರೆ, ಅದರಲ್ಲಿ ಪರ್ಮನೆಂಟ್ ಸೈನ್ ಬೋರ್ಡ್ಸಿಗೆ 1 ಲಕ್ಷ ಖರ್ಚು ಮಾಡಿದ್ದಾರೆ. ಸೊ ಅದು ಎಕ್ಸ್ಪೆನ್ಸಸ್ ಅಲ್ಲ, ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ಅದನ್ನು ನಾವು ಡಿಸ್ಅಲೋ ಮಾಡಬೇಕಾಗುತ್ತೆ. ಸೆಕೆಂಡ್ ಒನ್, ಅದರ್ ಇನ್ಫಾರ್ಮೇಷನಲ್ಲಿ ಬಿಸ್ನೆಸ್ ಇನ್ಕಮ್ ಆಫ್ ₹70,000 ವಾಸ್ ನಾಟ್ ರೆಕಾರ್ಡೆಡ್ ಇನ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಬಿಸ್ನೆಸ್ ಇನ್ಕಮ್ ಬಂದಿದೆ ಅಂದರೆ, ಇನ್ಕಮ್ ಅಂದರೆ ರೈಟ್ ಸೈಡಲ್ಲಿ ಅವರು ಬಿಸ್ನೆಸ್ ಇನ್ಕಮನ್ನು ರೆಕಾರ್ಡ್ ಮಾಡಬೇಕಾಗಿತ್ತು, ಬಂದಂಥ ಇನ್ಕಮನ್ನು. ಆದರೆ ಅವರು 70,000ನ ತೋರಿಸೇ ಇಲ್ಲ ಇನ್ಕಮ್ ಬಂದಿರುವಂಥದ್ದು. ಅದನ್ನು ನಾವು ಆ್ಯಕ್ಚುಲಿ ಆ್ಯಡ್ ಮಾಡಬೇಕಾಗುತ್ತೆ. ಆದರೆ ಆಮೇಲೆ ಮಾಡೋಣ ಅದನ್ನು, ಓಕೆ? ಬಿಸ್ನೆಸ್ ಇನ್ಕಮ್ಸ್ ವಿಚ್ ಆರ್ ನಾಟ್ ಕ್ರೆಡಿಟೆಡ್ ಇನ್ P&L ಅಕೌಂಟ್, ಅದನ್ನು ನಾವೇನು ಮಾಡಬೇಕಾಗುತ್ತೆ? ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್. ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ ಅಂತ ಇದೆ ನೋಡಿ, ಇಲ್ಲಿ ಜನರಲ್ ಎಕ್ಸ್ಪೆನ್ಸಸ್ 2,50,000 ಕೊಟ್ಟಿದ್ದಾರೆ ಕ್ವೆಶನಲ್ಲಿ. ಆ ಜನರಲ್ ಎಕ್ಸ್ಪೆನ್ಸಸ್ಸಲ್ಲಿ 50,000 ಫಾರ್ ಸೆಕ್ಯೂರಿಂಗ್ ಬಿಸ್ನೆಸ್ ಆರ್ಡರ್ಸ್ ಅಂತ. ಬಿಸ್ನೆಸ್ ಆರ್ಡರ್ಸನ್ನು ಪಡ್ಕೊಳ್ಳೋದಕ್ಕೋಸ್ಕರ ನಾವೇನಾದರೂ ಹಣವನ್ನು ಖರ್ಚು ಮಾಡಿದ್ರೆ ಅದು ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸೇ. ಆ್ಯಂಡ್ ₹60,000 ಸ್ಪೆಂಟ್ ಆನ್ ಗೋವಿಂದಾಸ್ ಬರ್ಡೇ ಅಂತೆ. ಯಾರು ಗೋವಿಂದ ಇಲ್ಲಿ? ಅವರೇ, ಮಿಸ್ಟರ್ ಗೋವಿಂದ ಅವರು. 57 ವರ್ಷ ಆಯ್ತಲ್ಲ, ಅವರು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ₹60,000 ಖರ್ಚು ಮಾಡಿದ್ದಾರೆ. ಇದು ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಬಿಸ್ನೆಸ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಲ್ಲ. ಸೊ ಇದು 60,000, ಇಲ್ಲಿ ಕನ್ಫ್ಯೂಷನ್ ಮಾಡೋದಕ್ಕೆ 50,000 ಪೇಡ್ ಫಾರ್ ಸೆಕ್ಯೂರಿಂಗ್ ಬಿಸ್ನೆಸಸ್ ಅಂತ ಕೊಟ್ಟಿರೋದು. 50,000ನ ನಾವು ಟಚ್ ಮಾಡಬಾರ್ದು. ಆದರೆ 60,000 ಏನು ಇಲ್ಲಿ ಗೋವಿಂದಾಸ್ ಬರ್ಡೇಗೋಸ್ಕರ ಸ್ಪೆಂಡ್ ಮಾಡಿದ್ದಾರೆ, ಆ ₹60,000 ನಾವು ಕನ್ಸಿಡರ್ ಮಾಡಿ ಅದನ್ನು ಡಿಸ್ಅಲೋ ಮಾಡಬೇಕಾಗುತ್ತೆ. ಸೊ ಡಿಸ್ಅಲೋ ಮಾಡಿದ್ರೆ ನಾವು ಅದನ್ನು ಆ್ಯಡ್ ಬ್ಯಾಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಡಿಪ್ರಿಸಿಯೇಷನ್ ಅಲೋವೆಬಲ್ ಆನ್ ಆಲ್ ಅಸೆಟ್ಸ್ ಇನ್ಕ್ಲೂಡಿಂಗ್ ಪರ್ಮನೆಂಟ್ ಸೈನ್ ಬೋರ್ಡ್. ನೋಡಿ, ಆಗಲೇ ಪರ್ಮನೆಂಟ್ ಸೈನ್ ಬೋರ್ಡಿಗೆ ಅಡ್ವರ್ಟೈಸ್ಮೆಂಟಿಗೋಸ್ಕರ 1 ಲಕ್ಷ ಖರ್ಚು ಮಾಡಿದ್ರಲ್ಲ, ಪ್ಲಾಂಟ್ ಆ್ಯಂಡ್ ಮಷಿನರಿ ಅಂಡರಲ್ಲಿ ಬರುತ್ತದು. 15% ಡಿಪ್ರಿಸಿಯೇಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಬಟ್ ಆ್ಯಕ್ಚುಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಡಿಪ್ರಿಸಿಯೇಷನ್ ಅಲೋವೆಬಲ್ ಆನ್ ಆಲ್ ಅಸೆಟ್ಸ್ ಇನ್ಕ್ಲೂಡಿಂಗ್ ಪರ್ಮನೆಂಟ್ ಸೈನ್ ಬೋರ್ಡ್ಸ್ ಎಲ್ಲ ಅವರೇ ಕೊಟ್ಬಿಟ್ಟಿದ್ದಾರಂತೆ. ಬಟ್ ಎಕ್ಸ್ಕ್ಲೂಡಿಂಗ್ ಪೇಟೆಂಟ್ ರೈಟ್ಸ್ ಅಂತ ಹೇಳಿದ್ದಾರೆ. ಎಕ್ಸ್ಕ್ಲೂಡಿಂಗ್ ಪೇಟೆಂಟ್ ರೈಟ್ಸು ಇದೆ. ಪೇಟೆಂಟ್ ರೈಟ್ಸಿಗೆ ಇಲ್ಲಿ 1,60,000 ಖರ್ಚು ಮಾಡಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, 1,60,000 ಪೇಟೆಂಟ್ ರೈಟ್ಸಿಗೆ ಖರ್ಚು ಮಾಡಿದಾರಲ್ವಾ. ಈ ಪೇಟೆಂಟ್ ರೈಟ್ಸಿಗೆ ಖರ್ಚು ಮಾಡಿರೋದಕ್ಕೆ ನಾವೀಗ IT ರೂಲ್ಸ್ ಪ್ರಕಾರ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಪೇಟೆಂಟ್ ಇಂಟ್ಯಾಂಜಿಬಲ್ ಅಸೆಟ್ಟು, ಅದರಲ್ಲೂ ಕೂಡ ನಾವು ಇಂಟ್ಯಾಂಜಿಬಲ್ ಅಸೆಟ್ಗೂ ಕೂಡ ನಾವು ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಅವರೇ ಡಿಪ್ರಿಸಿಯೇಷನ್ ರೇಟನ್ನು ಹೇಳ್ತಾ ಇದ್ದಾರೆ ಅಲ್ಲಿ. ಇಲ್ಲಿ ಅದು ಪೇಟೆಂಟ್ಸ್ ಬಿಟ್ಟು 90,000 ಅಂತೆ ಎಲ್ಲ ಅಸೆಟ್ಸ್ಗೆ. ಪೇಟೆಂಟ್ಸ್ ಬಗ್ಗೆ ನೆಕ್ಸ್ಟ್ ಲೈನಲ್ಲಿ ಹೇಳಿದ್ದಾರೆ, ಪೇಟೆಂಟ್ಸ್ ವೇರ್ ಅಕ್ವೈರ್ಡ್ ಆನ್ 11th October 2023 ಅಂತ ಹೇಳಿದ್ದಾರೆ ಇಲ್ಲಿ. ಯಾಕಂದರೆ ಇದು
24th ಮಾಡಿರುವಂತಹ ಇದು ಕ್ಯಾಲ್ಕುಲೇಷನ್. ಬಟ್ ನಾವು ಮಾಡ್ತಾ ಇರೋದು 24-25 ಇರಲಿ ಪರವಾಗಿಲ್ಲ. ಆ 23ನ ನಾವು 24 ಅಂತ ಅಂದ್ಕೊಳ್ಳೋಣ. ಓಕೆ, ಸೊ ಈಗ ನೀವಿಲ್ಲಿ 11th October 2023ಇಂದ ಲೆಕ್ಕ ಹಾಕ್ಕೊಂಡ್ರೆ ಮೈಟ್ ಬಿ ಅಕ್ಟೋಬರಲ್ಲಿ ಒಂದು 20 days, ನವಂಬರ್ 20 days, ಓಕೆ 20 days, 120 days ಅಲ್ಲ, ಜಸ್ಟ್ 20 days ಅಂದ್ಕೊಳ್ಳೋಣ. ನವಂಬರಲ್ಲಿ 30 days, ಡಿಸೆಂಬರಲ್ಲಿ 31 days ಅಂದ್ರೆ ಆ ರೀತಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಲೆಸ್ ದೆನ್ 180 days ಬರುತ್ತೆ. ಲೆಸ್ ದೆನ್ 180 days ಬಂದಾಗ ಅಲ್ಲಿ ಏನು ಕೊಟ್ಟಿದ್ದಾರೆ, ಆನ್ ವಿಚ್ ಡಿಪ್ರಿಸಿಯೇಷನ್ ಅಲೋವೇಬಲ್ ಅಟ್ 25% ಅಂತ. ಅವರೇ ಹೆಂಗೋ ಫಾರ್ಚುನೇಟ್ಲಿ ಪೇಟೆಂಟ್ ಮೇಲೆ ಎಷ್ಟು ಡಿಪ್ರಿಸಿಯೇಷನ್ ಅಂತ ಹೇಳಿಬಿಟ್ಟಿದ್ದಾರೆ 25% ಅಂತ. ಅದರಲ್ಲಿ ನಾವು 50%ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಪೇಟೆಂಟ್ಸ್ ಮೇಲೆ ಡಿಪ್ರಿಸಿಯೇಷನು. ಸೊ ಇಷ್ಟು ಅಲೋವೇಬಲ್ ಡಿಪ್ರಿಸಿಯೇಷನ್ ಎಲ್ಲ ಆಯಿತು. ಸೊ ಈಗ ನಾವು ಮೇಲ್ ಹೋಗಿ ಲೆಫ್ಟ್ ಸೈಡಿಂದ ಎಕ್ಸ್ಪೆನ್ಸಸ್ ಕಡೆಯಿಂದ ನೋಡ್ತಾ ಬರೋಣ. ನಾವು ಟ್ರೇಡಿಂಗ್ ಅಕೌಂಟಿಂದ ನೋಡಲ್ಲ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಿಂದ ನೋಡ್ತೀವಿ. ಈಗ ಫಸ್ಟ್ ಏನು ನೋಡಬೇಕು, ನೆಟ್ ಪ್ರಾಫಿಟ್. ಸೊ ನಾವೇನು ಮಾಡಬೇಕು ಅಂದರೆ ಫಸ್ಟ್ ವಿ ಹ್ಯಾವ್ ಟು ರೈಟ್ ಡೌನ್ ಏನು, ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಗೋವಿಂದ ರೆಸಿಡೆಂಟ್ ಅಲ್ವಾ, 57 years old. ಓಕೆ, ಡನ್. ಪ್ರೀವಿಯಸ್ ಇಯರ್ 2024-25, ಅಸೆಸ್ಮೆಂಟ್ ಇಯರ್ 25-26. ಹಿಂಗೆ ಬರಿಬೇಕು ನಾವು ಎಕ್ಸಾಮಿನೇಷನಲ್ಲಿ ಇಫ್ ಯು ವಾಂಟ್ ಟು ಗೆಟ್ 15 out of 15, 12 ಅಲ್ವಾ ನಿಮಗೆ, 12 out of 12. ಸೊ ಈಗ ಫಸ್ಟ್ ನಾವೇನು ಮಾಡ್ತೀವಿ, ಫಸ್ಟ್ ವಿ ಹ್ಯಾವ್ ಟು ರೈಟ್ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ P&L ಅಕೌಂಟ್. ಅವರ P&L ಅಕೌಂಟ್ ಪ್ರಕಾರ ಎಷ್ಟು ತೋರಿಸಿದ್ದಾರೆ, 4,16,000 ತೋರಿಸಿದ್ದಾರೆ. 4,16,000 ಇಸ್ ದ ನೆಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆಸ್ ಪರ್ P&L ಅಕೌಂಟ್. ಆಯಿತು. ಈಗ ಆ್ಯಡ್ ಮಾಡಬೇಕು ನಾವು. ಏನನ್ನು ಆ್ಯಡ್ ಮಾಡಬೇಕು, ಆ್ಯಡ್ ಇನ್ಅಡ್ಮೈಸಬಲ್ ಆರ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್, ಎಕ್ಸ್ಪ್ರೆಸ್ಲಿ ಡಿಸ್ಅಲೌಡ್ ಅಂತಲೂ ಹೇಳ್ತೀವಿ. ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ಸನ್ನು ಆ್ಯಡ್ ಮಾಡಬೇಕು. ಓಕೆ, ಯಾವುದ್ಯಾವುದು ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ ಇರುತ್ತೆ ಅದನ್ನು ಆ್ಯಡ್ ಮಾಡಬೇಕು. ಓಕೆ, ಆಮೇಲೆ ಇನ್ನು ಯಾವುದನ್ನು ಆ್ಯಡ್ ಮಾಡಬೇಕು ಅಂದರೆ ಇಲ್ಲಿ ಬಿಟ್ಟಿರ್ತೀನಿ ನಾನು ಸ್ಪೇಸು. ಇನ್ನು ಯಾವುದನ್ನು ಆ್ಯಡ್ ಮಾಡಬೇಕು ಅಂದರೆ ಆ್ಯಡ್ ಅಲೋವೆಬಲ್ ಆರ್ ಅಡ್ಮೈಸಬಲ್ ಇನ್ಕಮ್ಸ್. ಇದು ಫಾರ್ಮ್ಯಾಟು. ಆ್ಯಡ್ ಮಾಡಬೇಕಾಗಿರೋದು ಎರಡು, ಇನ್ಅಡ್ಮೈಸಬಲ್ ಆರ್ ಡಿಸ್ಅಲೌಡ್ ಎಕ್ಸ್ಪೆನ್ಸಸ್ಸು, ಆ್ಯಡ್ ಅಲೋವೆಬಲ್ ಆರ್ ಅಡ್ಮೈಸಬಲ್ ಇನ್ಕಮ್ಸು. ಇಷ್ಟು ಇದನ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ನಾವು ಲೆಸ್ ಮಾಡುವಂಥದ್ದು ಏನು ಇಲ್ಲಿ ಬರುತ್ತೆ, ಅಡ್ಜಸ್ಟೆಡ್ ಇನ್ಕಮ್ ಬರುತ್ತೆ. ಎಲ್ಲ ಆ್ಯಡ್ ಮಾಡಿದ್ಮೇಲೆ ನಮಗೆ ಈ ಕಡೆ ಓಕೆ, ಅಡ್ಜಸ್ಟೆಡ್ ಇನ್ಕಮ್ ಬಂದಿದ್ದಕ್ಕೆ ನಾವೇನು ಮಾಡಬೇಕು ಅಂದರೆ ಲೆಸ್ ಮಾಡಬೇಕಾಗುತ್ತೆ. ಏನನ್ನು ಲೆಸ್ ಮಾಡಬೇಕು ಅಂದರೆ ಲೆಸ್ ಇಲ್ಲಿದೆ ನೋಡಿ, ಏನು ಇನ್ಅಡ್ಮೈಸಬಲ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಹೆಂಗಿದೆಯೋ ಹಂಗೆ ಅಲೋಡ್ ಆರ್ ಅಡ್ಮೈಸಬಲ್ ಎಕ್ಸ್ಪೆನ್ಸಸ್ ಉಲ್ಟಾ ಎಕ್ಸ್ಪೆನ್ಸಸ್. ಓಕೆ, ಅದನ್ನು ಲೆಸ್ ಮಾಡಬೇಕು. ಇನ್ನೊಂದನ್ನು ಲೆಸ್ ಮಾಡಬೇಕು, ಏನಂದರೆ ಇನ್ಕಮ್ಸ್ ನಾಟ್ ಕನ್ಸಿಡರ್ಡ್ ಅಂಡರ್ PGBP, ಇನ್ಕಮ್ ಫ್ರಮ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಆ್ಯಂಡ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ಸ್ ಅಂಡರಲ್ಲಿ ಯಾವ್ದ್ಯಾವ್ದು ಬರಲ್ಲ, ಲೈಕ್ ಡಿವಿಡೆಂಟ್ ಇನ್ಕಮ್, ಇಂಟ್ರೆಸ್ಟ್ ರಿಸೀವ್ಡ್, ಅದೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತಲ್ವ, ಅಂಥದ್ದನ್ನೆಲ್ಲ ಇಲ್ಲಿ ಬರಿಬೇಕು. ಇದನ್ನೆಲ್ಲ ಬರೆದ ಮೇಲೆ ನಾವು ಬರೆದು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನಮಗೊಂದು ಲಾಸ್ಟಲ್ಲಿ ಬರುತ್ತೆ ಟ್ಯಾಕ್ಸೆಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ. ಓಕೆ, ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದು ನೆಕ್ಸ್ಟ್ ಔಟರ್ ಕಾಲಮಲ್ಲಿ ಬರುತ್ತೆ. ಫೈನ್, ಈಗ ನಾವೇನು ಮಾಡೋಣ, ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಯಾವ್ದ್ಯಾವುದು ಮೇಲೆ ಫಸ್ಟು ಅಡ್ವರ್ಟೈಸ್ಮೆಂಟು 2 lakh ಇದೆ. ಅದ್ರ ಬಗ್ಗೆ ಏನು ಇದು ಹೇಳಿದ್ದಾನೆ ಅಡ್ಜಸ್ಟ್ಮೆಂಟಲ್ಲಿ ಇನ್ಫಾರ್ಮೇಷನಲ್ಲಿ ಏನು ಹೇಳಿದ್ದಾನೆ ಅಂದರೆ ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ಸ್
1 lakh ಫಾರ್ ಬೀಯಿಂಗ್ ಕಾಸ್ಟ್ ಆಫ್ ಪರ್ಮನೆಂಟ್ ಸೈನ್ ಬೋರ್ಡ್ಸ್ ಅಂತ. ಪರ್ಮನೆಂಟ್ ಸೈನ್ ಬೋರ್ಡ್ ಏನಿದು? ಪರ್ಮನೆಂಟ್ ಸೈನ್ ಬೋರ್ಡ್ ಇಟ್ಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, CAPEXP ಅಂತ ಬರ್ತಿರ್ತೀನಿ. 1 lakh ರೂಪಿ ದಿಸ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿರೋದ್ರಿಂದ ಅದನ್ನು ಡಿಸ್ಅಲೋ ಮಾಡಿ ಆ್ಯಡ್ ಬ್ಯಾಕ್ ಮಾಡ್ತೀವಿ ಪ್ರಾಫಿಟ್ ಜೊತೆ. ಓಕೆ, ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಆಯಿತಾ. ಸ್ಯಾಲ್ರಿ ಟು ಸ್ಟಾಫ್ ಇಸ್ 6,60,000. ಅದ್ರ ಬಗ್ಗೆ ಏನೂ ಕೊಟ್ಟಿಲ್ಲ ಅಲ್ವಾ ಅಡ್ಜಸ್ಟ್ಮೆಂಟಲ್ಲಿ, ನೀವು ಚೆಕ್ ಮಾಡಬೇಕು. ನೆಕ್ಸ್ಟ್ ಗೋವಿಂದಾಸ್ ಸ್ಯಾಲ್ರಿ ಅಂತ. ಗೋವಿಂದ ಈಸ್ ಓನರ್ ಆಫ್ ದ ಬಿಸ್ನೆಸ್. ಅವನೇ ಸ್ಯಾಲ್ರಿ ತೊಗೊಂಡ್ರೆ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆಸ್ ಅ ಎಂಪ್ಲಾಯಿಗೆ ಸ್ಯಾಲ್ರಿ ಕೊಟ್ಟರೆ ಓಕೆ. ಗೋವಿಂದಾಸ್ ಸ್ಯಾಲ್ರಿ ಈಸ್ ನಾಟ್ ಅ ಬಿಸ್ನೆಸ್ ಎಕ್ಸ್ಪೆನ್ಸ್. 1,20,000 ತೊಗೊಂಡ್ಬಿಟ್ಟಿದ್ದಾನೆ ಅವನು, ದಟ್ ಈಸ್ ನಾಟ್ ಅಲೌಡ್. ನೆಕ್ಸ್ಟ್ ಆಡಿಟ್ ಫೀಸು, ದಟ್ ಈಸ್ ಅಲೌಡ್. ಟು ಬ್ಯಾಡ್ ಡೆಟ್ಸ್, ದಟ್ ಈಸ್ ಆಲ್ಸೋ ಅಲೌಡ್. ಇಲ್ಲಿ ನೋಡಿ, ಟು ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ನೋಡಿ ರಿಸರ್ವ್ ಆರ್ ಪ್ರಾವಿಷನ್ ಅಂತ ವರ್ಡ್ ಯೂಸ್ ಮಾಡಿದ್ರೆ ದಟ್ ಈಸ್ ನಾಟ್ ಅಲೌಡ್. ಓಕೆ, ರಿಸರ್ವ್ ಆರ್ ಪ್ರಾವಿಷನ್ ಅಂತ ಯೂಸ್ ಮಾಡಿದ್ರೆ ಆಗದಲ್ಲೇ ಇರುವಂಥ ಖರ್ಚನ್ನ ಆಗಬಹುದು ಅಂತ ಮಾಡಿದ್ರೆ ಅದನ್ನು ನಾಟ್ ಅಲೌಡ್. ಓಕೆ, ಡಿಸ್ಅಲೌಡ್ ಅದು. ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ 50,000 ಡಿಸ್ಅಲೌಡ್. ಓಕೆ, ಜನರಲ್ ಎಕ್ಸ್ಪೆನ್ಸಸ್ ಬಗ್ಗೆ ಏನು ಹೇಳಿದ್ನಲ್ಲ, ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ₹50,000 ಪೇಡ್ ಫಾರ್ ಸೆಕ್ಯೂರಿಂಗ್ ಬಿಸ್ನೆಸ್ ಆರ್ಡರ್. ಸೊ 50,000 ರೂಪಾಯಿ ಬಿಸ್ನೆಸ್ ಆರ್ಡರಿಗೋಸ್ಕರ ಓಕೆ, ದಟ್ ಈಸ್ ಅಲೌಡ್. ಆದರೆ 60,000 ಫಾರ್ ಗೋವಿಂದಾಸ್ ಬರ್ಡೇ ಮಾಡಿದ್ನಲ್ಲ, ಓಕೆ, ಅದು ನಾಟ್ ಅಲೌಡ್. ಜನರಲ್ ಎಕ್ಸ್ಪೆನ್ಸಸ್ನಲ್ಲಿ ಗೋವಿಂದಾಸ್ ಬರ್ಡೇ ಅಂತ ಬ್ರ್ಯಾಕೆಟಲ್ಲಿ ಹಾಕ್ತೀನಿ. ಗೋವಿಂದಾಸ್ ಬರ್ಡೇಗೆ 50,000 ಸ್ಪೆಂಡ್ ಮಾಡಿದ್ನಲ್ಲ, ದಟ್ ಈಸ್ ನಾಟ್ ಅಲೌಡ್. ನೆಕ್ಸ್ಟ್ ಫಿಫ್ತ್ ಒನ್ ಏನಿದೆ, ಮುನ್ಸಿಪಲ್ ಟ್ಯಾಕ್ಸ್ ಆನ್ ಬಿಸ್ನೆಸ್ ಪ್ರಮಿಸಸ್, ದಟ್ ಈಸ್ ಬಿಸ್ನೆಸ್ ಪ್ರಮಿಸಸ್ ಆಗಿರೋದ್ರಿಂದ ದಟ್ ಈಸ್ ಅಲೌಡ್. ಇನ್ ಕೇಸ್ ಹೌಸ್ ಪ್ರಾಪರ್ಟಿ ಅಂತ ಏನಾದರೂ ಆಗಿರ್ತಾ ಇದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸ್ ಆಗ್ತಾ ಇರಲಿಲ್ಲ. ಓಕೆ, ಟು ಫೈರ್ ಇನ್ಶೂರೆನ್ಸ್ ಪ್ರೀಮಿಯಮ್ ಆನ್ ಗೂಡ್ಸ್, ಸೊ ದಟ್ ಈಸ್ ಆಲ್ಸೋ ಅಲೌಡ್ ಬಿಕಾಸ್ ದಟ್ ಈಸ್ ಬಿಸ್ನೆಸ್ ರಿಲೇಟೆಡ್. ಡಿಪ್ರಿಸಿಯೇಷನ್ 78,000 ಕೊಟ್ಟಿದ್ದಾನೆ. ನೋಡಿ, ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಬುಕ್ಸ್ ಅಂದರೆ ಏನು? P&L ಅಕೌಂಟ್ ಅಲ್ವಾ, P&L ಅಕೌಂಟ್, ದಟ್ ಈಸ್ 78,000 ಈಸ್ ಡಿಸ್ಅಲೌಡ್. ನೆಕ್ಸ್ಟ್ ಟು ಪೇಟೆಂಟ್ ರೈಟ್ಸ್ 1,60,000. ಪೇಟೆಂಟ್ ರೈಟ್ಸ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇದು ಡಿಸ್ಅಲೌಡ್. ಏನು? 1,60,000. ನೆಕ್ಸ್ಟ್ ಟು ಸ್ಟಾಫ್ ವೆಲ್ಫೇರ್ ಫಂಡ್ಸ್, ಇಲ್ಲಿ ನೆನ್ಪಿಟ್ಕೊಳ್ಳಿ, ಸ್ಟಾಫ್ ವೆಲ್ಫೇರ್ ಫಂಡ್ಸಿಗೆ ಹಣವನ್ನು ಖರ್ಚು ಮಾಡಿದ್ರೆ ಅದು ಅಲೋ ಆಗುತ್ತೆ. ಬಟ್ ಇನ್ ಕೇಸ್ ಪ್ರಾವಿಷನ್ ಆರ್ ರಿಸರ್ವ್ ಅಂತ ಪದ ಯೂಸ್ ಮಾಡಿದ್ರೆ ಅದು ಡಿಸ್ಅಲೋ ಆಗುತ್ತೆ. ಸೊ ಇಲ್ಲಿ ಖರ್ಚಾಗಿದೆ ಅಂತ ಅಂದ್ಕೊಳ್ಳೋಣ. ಸ್ಟಾಫ್ ವೆಲ್ಫೇರ್ ಫಂಡ್ಸಿಗೆ 40,000 ರೂಪೀಸ್ ಖರ್ಚಾಗಿದೆ ಅಂದರೆ ಓಕೆ, ಎಂಪ್ಲಾಯೀಸ್ಗೋಸ್ಕರ ತಾನೇ. ನೆಕ್ಸ್ಟ್ ಟು ಎಂಪ್ಲಾಯೀಸ್ ಆರ್ ಪಿ ಎಫ್ ಅಂದರೆ ರೆಕಗ್ನೈಸ್ ಪ್ರಾವಿಡೆಂಟ್ ಫಂಡ್ ಅಂತ ಹೇಳ್ತೀವಿ. ಅದಕ್ಕೂ ಕೂಡ ಪೇಮೆಂಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ರಿಸರ್ವ್ ಮಾಡಿರೋದು ಅಲ್ಲ, ಪ್ರಾವಿಷನ್ ಅಲ್ಲ, ಇದು ಪೇಮೆಂಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಪೇಮೆಂಟ್ ಆಗಿದ್ರೆ ದಟ್ ಈಸ್ ಆಲ್ಸೋ ಎನ್ ಎಕ್ಸ್ಪೆನ್ಸ್. ನೆಕ್ಸ್ಟ್ GST. ನೋಡಿ, GST ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ನಾನಿಲ್ಲಿ. ಏನಾಗಿದೆ ಅಂದರೆ ಕೆಲವೊಮ್ಮೆ GST ಈಸ್ ನಾಟ್ ಅಲೋಡ್ ಅಂತ ಬರುತ್ತೆ, ಕೆಲವೊಮ್ಮೆ GST ಈಸ್ ಅಲೋಡ್ ಅಂತ ಬರುತ್ತೆ. ನೋಡಿ, ಈಗ ಒಬ್ಬ ಬಿಸ್ನೆಸ್ ಮ್ಯಾನ್ ಈಗ ಒಂದು ಹೋಟೆಲ್ ಅಂತ ಅಂದ್ಕೊಳ್ಳೋಣ, ಹೋಟೆಲ್ ನಡೆಸ್ತಾ ಇದ್ದಾನೆ, ಬಿಸ್ನೆಸ್ ಹೋಟೆಲ್ ನಡೆಸ್ತಾ ಇದ್ದಾನೆ. ನೀವೇ ಅಂತ ಅಂದ್ಕೊಳ್ಳಿ, ಯು ಆರ್ ರನ್ನಿಂಗ್ ಹೋಟೆಲ್ ಬಿಸ್ನೆಸ್. ಈಗ ಹೋಟೆಲ್ ಬಿಸ್ನೆಸ್ ನಡೆಸುವಾಗ 2 ಟೈಪ್ಸ್ ಆಫ್ GST ಟ್ರಾನ್ಸಾಕ್ಷನ್ ಆಗುತ್ತೆ. ಒಂದು, ವೆನ್ ಯು ಆರ್ ಬೈಯಿಂಗ್ ಮೆಟೀರಿಯಲ್, ಕರೆಕ್ಟ್. ಈಗ ನಿಮ್ಮ ಬಿಸ್ನೆಸ್ಸಿಗೆ ಮೆಟೀರಿಯಲ್ಸ್ ಬೇಕು. ವೆನ್ ಯು ಆರ್ ಬೈಯಿಂಗ್ ಯು ಬಿಕಮ್ ಕಸ್ಟಮರ್, ನೀವು ಕಸ್ಟಮರ್ ಆಗ್ತೀರಾ, ಬೇರೆ ಯಾರೋ ನಿಮಗೆ ಮೆಟೀರಿಯಲ್ಸ್ನ ಕೊಡ್ತಾನೆ. ಯಾವಾಗ ನೀವು ಕಸ್ಟಮರ್ ಆಗ್ತಿರೋ ಆವಾಗ ನೀವೇನು ಮಾಡ್ತೀರಾ? GST ಪೇ ಮಾಡ್ತೀರಾ. ಬಿಸ್ನೆಸ್ ರಿಲೇಟೆಡ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡೋದಕ್ಕೆ ನೀವೇನು ಮಾಡ್ತೀರಾ? GSTನ ಪೇ ಮಾಡ್ತೀರಾ. ಇದನ್ನು ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಕರಿತೀವಿ. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ GST ಪೇಡ್ is allowable expense
ಆ್ಯಸ್ ಪರ್ IT ರೂಲ್ಸ್, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಲೋಯಬಲ್ ಎಕ್ಸ್ಪೆನ್ಸ್. ಇದು ಯಾವಾಗ ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಾ, ನೀವು ಪರ್ಚೇಸ್ ಮಾಡ್ತಾ ಇರುವಂಥ ಮೆಟೀರಿಯಲ್ಸ್ ಮೇಲೆ. ಓಕೆ, ನೆಕ್ಸ್ಟ್ ಇನ್ನೊಂದಾಗುತ್ತೆ, ಏನು ಗೊತ್ತಾ, ಈಗ ನೀವು ಆ ಮೆಟೀರಿಯಲ್ಸಿಂದ ನೀವೇನು ಮಾಡ್ತೀರಾ, ಫುಡ್ಡನ್ನು ಪ್ರಿಪೇರ್ ಮಾಡ್ತೀರಾ, ಸೇಲ್ ಮಾಡ್ತೀರಾ. ಫುಡ್ ಅಲ್ಟಿಮೇಟ್ಲಿ ಫುಡ್ ಸೆಲ್ಲಿಂಗ್ ಅಲ್ವಾ. ಸೇಲ್ ಮಾಡುವಾಗ ನೀವೇನು ಮಾಡ್ತೀರಾ, ಕಸ್ಟಮರ್ಸ್ ಹತ್ರ ನೀವು ಈಗ ಇಲ್ಲಿ ಸೆಲ್ಲರ್, ದರ್ ಆರ್ ಅದರ್ಸ್ ಬೈಯರ್, ಕಸ್ಟಮರ್ಸ್ ಹತ್ರ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಾ, GST ಕಲೆಕ್ಟ್ ಮಾಡ್ತೀರಾ. ಕಲೆಕ್ಟ್ ಮಾಡಿದಂಥ GSTನ ಗೌರ್ಮೆಂಟಿಗೆ ಪೇ ಮಾಡ್ತೀರಾ, GSTನ. ದಿಸ್ ಈಸ್ ನಾಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಇದು ಔಟ್ಪುಟ್ ತಾನೇ, ಇನ್ಪುಟ್ ಅಲ್ವಲ್ಲ. ಸೊ ದಿಸ್ ಟ್ಯಾಕ್ಸ್ ವಿಚ್ ಯು ಆರ್ ಕಲೆಕ್ಟೆಡ್ ಫ್ರಮ್ ಗೌರ್ಮೆಂಟ್, ಯು ಕಲೆಕ್ಟೆಡ್ ಫ್ರಮ್ ಕಸ್ಟಮರ್ಸಿಂದ ಕಲೆಕ್ಟ್ ಮಾಡಿ ಗೌರ್ಮೆಂಟಿಗೆ ಪೇ ಮಾಡಿದಂತಹ ಟ್ಯಾಕ್ಸ್ ಆಗಿದ್ದರೆ, GST ಆಗಿದ್ದರೆ, ದಿಸ್ ಈಸ್ ಡಿಸ್ಅಲೋಡ್ ಎಕ್ಸ್ಪೆನ್ಸ್ ಆಗುತ್ತೆ, ಡಿಸ್ಅಲೋಡ್ ಆಗುತ್ತೆ. ಬಟ್ ಇಫ್ ಇನ್ ಕೇಸ್ ಇದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಆಗಿದ್ದರೆ ಇದು ಅಲೋಡ್ ಆಗುತ್ತೆ. ಇದು GSTನ ವಿಚಾರ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ಬಂದಾಗ. ಸೊ ಇಲ್ಲಿ GST ಅಂತ ಕ್ವೆಶನಲ್ಲಿ ಕೊಟ್ಟಾಗ ಎಲ್ಲೂ ಕೂಡ ಅದು ಅವ್ರು ಹೇಳಿಲ್ಲ ಏನಂತ, ದಿಸ್ ಈಸ್ ರಿಸೀವ್ಡ್ ಫ್ರಮ್ ಕಸ್ಟಮರ್ ಆರ್ ಪೇಡ್ ಟು ಗೌರ್ಮೆಂಟ್, ಆ ರೀತಿ ಎಲ್ಲೂ ಹೇಳಿಲ್ಲ. ಸೊ ಇಫ್ ಇಟ್ ಈಸ್ ಪೇಡ್ ಟು ಗೌರ್ಮೆಂಟ್ ಅಂತ ಆಗಿದ್ದರೆ, ಓಕೆ, GST ಪೇಡ್ ಟು ಗೌರ್ಮೆಂಟ್ ಕಲೆಕ್ಟೆಡ್ ಫ್ರಮ್ ಕಸ್ಟಮರ್ಸ್, ಆ ರೀತಿ ಏನಾದರೂ ಅವ್ರು ಹೇಳಿದರೆ ದಟ್ ಈಸ್ ಔಟ್ಪುಟ್ ರಿಲೇಟೆಡ್ ಅಂತ ಅಂದ್ಕೊಳ್ಬೋದಾಗಿತ್ತು. ಬಟ್ ಇಲ್ಲಿ ನಾವು ಇದನ್ನು GST ಆ್ಯಸ್ ಅನ್ ಎಕ್ಸ್ಪೆನ್ಸ್, ಇಟ್ ಈಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಅಂದ್ಕೊಂಡು 1,90,000 ಏನು ಕೊಟ್ಟಿದ್ದಾರೆ, ದಿಸ್ ಈಸ್ ಅಲೋಡ್ ಅಂತ ಅಂದ್ಕೊಂಡು ನಾವು ಇದನ್ನು ಎಲ್ಲೂ ಬರೆಯಲ್ಲ. ಓಕೆ, ನೆಕ್ಸ್ಟ್ ಡೊನೇಷನ್ಸ್ ಟು NDF. ನೋಡಿ, ಡೊನೇಷನ್ಸ್ ಆರ್ ಆಲ್ವೇಸ್ ಡಿಸ್ಅಲೋಡ್ ಅಂಡರ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್. ಓಕೆ, ಡೊನೇಷನ್ಸ್ ಟು NDF ಎಷ್ಟು, 1 lakh ಡೊನೇಷನ್ಸ್ ಟು NDF 1 lakh ಡಿಸ್ಅಲೋಡ್. ಪ್ರೀಮಿಯಮ್ ಆನ್ ಗೋವಿಂದಾಸ್ ಲೈಫ್ ಇನ್ಶೂರೆನ್ಸ್ ಅಂತೆ, ದಟ್ ಈಸ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಗೋವಿಂದಾಸ್ LIC ಪ್ರೀಮಿಯಮ್ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಆಗುತ್ತಿದ್ದು, ಪರ್ಸ್ನಲ್ ಎಕ್ಸ್ಪೆನ್ಸ್ ಡಿಸ್ಅಲೋಡ್, ದಟ್ ಈಸ್ 36,000. ಸೊ ಇದೆಲ್ಲ ಡಿಸ್ಅಲೋಡು ಬರೆದ್ಬಿಟ್ವಿ. ಓಕೆ, ಈಗ ಫಸ್ಟು ನಾವು ಅಂದ್ಕೊಳ್ಬೇಕಾಗಿರೋದು ಏನು ಗೊತ್ತಾ, ಇದೆಲ್ಲ ಡಿಸ್ಅಲೋಡ್ ಆದಮೇಲೆ ಅಡ್ಮೈಸಬಲ್ ಇನ್ಕಮ್ಸ್ ಯಾವುದಾದ್ರೂ ಇದ್ದು ನಾವು ಅದನ್ನು ಬಿಟ್ಬಿಟ್ಟಿದ್ರೆ ಅಂತ, ಅದು ಆಮೇಲೆ ಬರೆಯೋಣ. ಓಕೆ, ಇದಿರಲಿ, ಇಷ್ಟು ಬರ್ದಿರೋಣ. ನೆಕ್ಸ್ಟು ರೈಟ್ ಸೈಡ್ ಬರೋಣ. ರೈಟ್ ಸೈಡು ಇಫ್ ಯು ಅಬ್ಸರ್ವ್ ಹಿಯರ್, ಕ್ರೆಡಿಟ್ ಸೈಡ್ ಬೈ ಸೇಲ್ಸ್ 36 lakh ಬಂದಿದೆ ಅವನಿಗೆ. ಓಕೆ, ಕ್ಲೋಸಿಂಗ್ ಸ್ಟಾಕ್. ಓಕೆ, ಈಗ ಇಲ್ಲಿಂದ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ 20,10,000. ಓಕೆ, ಅದು ಬಂದಿದೆ ಗ್ರಾಸ್ ಪ್ರಾಫಿಟ್ಟು. ಬೈ ರೆಂಟ್ 2,40,000 ಅಂತೆ. ರೆಂಟ್ ಬಗ್ಗೆ ಏನಾದರೂ ಕೊಟ್ಟಿದ್ದಾನ ಅವನು? ಅಡ್ಜಸ್ಟ್ಮೆಂಟ್ ಇಲ್ಲ. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಅರ್ಲಿಯರ್ ಡಿಸ್ಅಲೌಡ್ ಅಂತ. ಸೊ ಬ್ಯಾಡ್ ಡೆಟ್ಸ್ ರಿಕವರ್ ಆಗಿದೆ, ಅರ್ಲಿಯರ್ ಅದು ಡಿಸ್ಅಲೋ ಆಗಿದೆ. ಮತ್ತೆ ನಾನು ಬ್ಯಾಡ್ ಡೆಟ್ಸ್ ಬಗ್ಗೆ ಇಲ್ಲೊಂದು ಹೇಳ್ತೀನಿ ವಿಚಾರ. ಬ್ಯಾಡ್ ಡೆಟ್ಸ್ ಪ್ರತಿಯೊಂದು ಕ್ವಶನಲ್ಲೂ ಇದು ಬ್ಯಾಡ್ ಡೆಟ್ಸ್ ಬಗ್ಗೆ ಬಂದೇ ಬರುತ್ತೆ. ಹಳೇದು, ಓಲ್ಡ್, ಯಾರೋ ನಮಗೆ ಡೆಟಾರ್, ಒಬ್ಬ ಯಾರೋ ವ್ಯಕ್ತಿ ನಮಗೆ ಹಣ ಕೊಡಬೇಕಾಗಿತ್ತು. ಎಷ್ಟು? 70,000. ಹಿ ಡಿಡ್ ನಾಟ್ ಪೇ, ನಾಟ್ ರಿಸೀವ್ಡ್, ನಾವು ರಿಸೀವ್ ಮಾಡಿರಲಿಲ್ಲ. ಅದಕ್ಕೆ ನಮಗೆ ಅವನು ಪೇ ಮಾಡಿಲ್ಲ ಅಂದರೆ ಹಿ ಡಿಡ್ ನಾಟ್ ಪೇ ಅಲ್ವಾ ನಮಗೆ. ಅದಕ್ಕೆ ನಾವು ಅದನ್ನು ಬ್ಯಾಡ್ ಡೇಟ್ಸ್ ಅಂದರೆ ಆ ಹಣ ಬರಲ್ಲ ಅಂತ ಅಂದ್ಕೊಂಡು ಅಸ್ಯೂಮ್ ಮಾಡ್ಕೊಂಡಿದ್ವಿ ಹೋದ ವರ್ಷ. ಆದರೆ ಬ್ಯಾಡ್ ಡೇಟ್ಸ್ ಬರಲ್ಲ ಅಂದಾಗ ಅದು ಎಕ್ಸ್ಪೆನ್ಸಸ್ ಆಗಿಬಿಡುತ್ತೆ, ಕಂಪನಿಗೆ ಲಾಸ್ ಆಗಿಬಿಡುತ್ತೆ. ಲಾಸ್ ಆಗುತ್ತೆ ಆ್ಯಕ್ಚುಲಿ. ಲಾಸ್ ಆದಾಗ ಇನ್ಕಮ್ ಟ್ಯಾಕ್ಸ್ ಅವರು ಅದನ್ನು ಅಲೋ ಮಾಡಬೇಕು. ಆದರೆ ಲಾಸ್ಟ್ ಟೈಮು ಅವರು ಅಲೋ ಮಾಡಿರಲಿಲ್ವಂತೆ, ಡಿಸ್ಅಲೋ ಮಾಡಿದ್ರು, ಡಿಸ್ಅಲೋಡ್ ಆಗಿತ್ತದು ಲಾಸ್ಟ್ ಟೈಮ್. ಸೊ ಈಗ ಈ ವರ್ಷ 2024-25ನಲ್ಲಿ ಅದು ರಿಕವರ್ ಆಗಿದೆ. ಅವ್ನು ಕೊಡಬೇಕಾಗಿದ್ದಂಥ ಹಣ 70,000
ಕೇಮ್ ರಿಸೀವ್ಡ್ ಆಗಿದೆ. ಸೊ ಈಗ ಲಾಸ್ಟ್ ಟೈಮ್ ಅದಕ್ಕೆ ಡಿಸ್ಅಲೌಡ್ ಆಗಿದೆ ಅಂದರೆ ಓಕೆ ನೋಡಿ, ಪ್ರೀವಿಯಸ್ಲಿ ಡಿಸ್ಅಲೌಡ್ ಅಂದರೆ ಟ್ಯಾಕ್ಸ್ ಪೇಡ್ ಅಂತ ಅರ್ಥ. ಪ್ರೀವಿಯಸ್ಲಿ ಅಲೋಡ್ ಅಂದರೆ ಟ್ಯಾಕ್ಸ್ ನಾಟ್ ಪೇಡ್ ಅಂತ ಅರ್ಥ. ಈಗ ಪ್ರೀವಿಯಸ್ಲಿ ಅರ್ಲಿಯರ್ ಅಂತ ಹೇಳಿದಾರಲ್ವಾ, ಪ್ರೀವಿಯಸ್ಲಿ ಎಲ್ಲ ಒಂದೇ. ಡಿಸ್ಅಲೌಡ್ ಟ್ಯಾಕ್ಸ್ ಪೇ ಆಗಿದೆ ಅಂದರೆ ನಾವು ಏನು ಮಾಡಬೇಕು? ನೋ ನೀಡ್ ಟು ಪೇ ಟ್ಯಾಕ್ಸ್. ಓಕೆ, ಅರ್ಲಿಯರ್ ಅಲೋಡ್ ಅಂದರೆ ನಾವು ಪೇ ಟ್ಯಾಕ್ಸ್ ಅಂತ. ಸೊ ಈಗ ಅರ್ಲಿಯರ್ ಡಿಸ್ಅಲೌಡ್ ಆಗಿತ್ತಲ್ಲ, ಓಕೆ, ಈಗ ಅದನ್ನು ಅಲೋ ಮಾಡಬೇಕು. ನೋ ನೀಡ್ ಟು ಪೇ ಟ್ಯಾಕ್ಸ್. ಅರ್ಲಿಯರ್ ಡಿಸ್ಅಲೋ ಆಗಿತ್ತು, ನಾವು ಅಲೋ ಇಟ್. ಅರ್ಲಿಯರ್ ಅಲೋ ಆಗಿತ್ತು ಅಂದರೆ ನಾವು ಡಿಸ್ಅಲೋ ಇಟ್. ಓಕೆ, ಡಿಸ್ಅಲೋ ಅಂದರೆ ನಾವೇನು ಮಾಡ್ತೀವಿ? ಆ್ಯಡ್ ಬ್ಯಾಕ್ ಮಾಡ್ತೀವಿ ತಾನೆ. ಅಲೋ ಅಂದರೆ ಲೆಸ್ ಮಾಡಬೇಕು. ಏನಕ್ಕೆ ಲೆಸ್? ಎಕ್ಸ್ಪೆನ್ಸಸ್ಸಿಂದ ಲೆಸ್ ಮಾಡಬೇಕು. ಇದು ಆ್ಯಡ್ ಬ್ಯಾಕ್ ಎಕ್ಸ್ಪೆನ್ಸಸ್. ಯಾಕೆ ಅಂದರೆ ಬ್ಯಾಡ್ ಡೆಟ್ಸ್ ಈಸ್ ಎಕ್ಸ್ಪೆನ್ಸಸ್ ಆರ್ ಲಾಸ್ ಅಂತ. ಸೊ ಇಲ್ಲಿ ನಾವು ಮಾತಾಡ್ತಾ ಇರುವಂಥದ್ದು ಪ್ರೀವಿಯಸ್ಲಿ ಡಿಸ್ಅಲೋ ಆಗಿದ್ದಂತಹ ಬ್ಯಾಡ್ ಡೆಟ್ಸು, ಲಾಸ್ ಆಗಿದ್ದಂಥದ್ದನ್ನು ಕೂಡ ನಾವು ಟ್ಯಾಕ್ಸ್ ಪೇ ಮಾಡಿದ್ದೀವಿ. ಈಗ ಅದನ್ನು ನಾವು ಟ್ಯಾಕ್ಸ್ ಪೇ ಮಾಡಲ್ಲ. ಸೊ ಮಾಡ್ದಲೇ ಇರುವಾಗ ಅದನ್ನು ಅಲೋ ಮಾಡಬೇಕಾಗತ್ತೆ, ಲೆಸ್ ಮಾಡಬೇಕಾಗತ್ತೆ. ಎಲ್ಲಿಂದ? ಅಲೋಡ್. ಓಕೆ, ಅಲೋಡ್ ಅಡ್ಮೈಸಬಲ್ ಎಕ್ಸ್ಪೆನ್ಸಸ್ಸಿಂದ. ಯಾಕಂದರೆ ಎಕ್ಸ್ಪೆನ್ಸಸ್, ಬ್ಯಾಡ್ ಡೆಟ್ಸ್ ಈಸ್ ಅ ಎಕ್ಸ್ಪೆನ್ಸ್. ಬ್ಯಾಡ್ ಡೆಟ್ಸ್ ರಿಕವರ್ಡ್ ಏನಿದೆ, ದಿಸ್ ಈಸ್ ಅಲೋಡ್ ನಾವು ಎಷ್ಟು? 70,000ಗೆ 70,000 ಲೆಸ್ ಮಾಡಬೇಕು. ಅದಕ್ಕೆ ಬ್ರ್ಯಾಕೆಟಲ್ಲಿ ಬರೀತೀನಿ. ನೆಕ್ಸ್ಟು ಇನ್ನೇನಿದೆ? ಬೈ ಡಿವಿಡೆಂಟ್ ಆನ್ ABC ಲಿಮಿಟೆಡ್ ಶೇರ್ಸ್ ಅಂತ ಇದೆ. ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಇಂಟ್ರೆಸ್ಟ್ ಆಫ್ ಡಿವಿಡೆಂಟ್ ಅಂತ ಬಂದರೆ ದಟ್ ಈಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಲಾಟ್ರೀಸ್ ಅಂತ ಬಂದರೆ, ವಿನ್ನಿಂಗ್ ಫ್ರಮ್ ಲಾಟ್ರೀಸ್ ಅಂತ ಬಂದರೆ ಅದೆಲ್ಲ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಗಿಫ್ಟ್ ರಿಸೀವ್ಡ್ ಫ್ರಮ್ ಫಾದರ್, ಗಿಫ್ಟ್ ರಿಸೀವ್ಡ್ ಫ್ರಮ್ ಫ್ರೆಂಡ್, ಆ ರೀತಿ ಏನಾದರೂ ಬಂದರೆ ಅದೆಲ್ಲ PGBP ಇನ್ಕಮ್ ಅಲ್ಲ. ಇನ್ಕಮ್ಸ್ ನಾಟ್ ಕನ್ಸಿಡರ್ಡ್ ಅಂಡರ್ PGBP ಆಗುತ್ತೆ. ಸೊ ಅದಕ್ಕಿಲ್ಲಿ ಡಿವಿಡೆಂಟ್ ಆನ್ ABC ಲಿಮಿಟೆಡ್ ಶೇರ್ಸ್ ಏನಿದೆ 30,000, ಅದು ನಾಟ್ ಅಂಡರ್ PGBP ಇರೋದ್ರಿಂದ ದಟ್ ಈಸ್ ಲೆಸ್ ಮಾಡಬೇಕು ನಾವು. ಸೊ ಇಷ್ಟು ರೈಟ್ ಸೈಡ್ದು ಆಯಿತು. ಈಗ ನಾವು ಎಲ್ಲ ಅದರ್ ಇನ್ಫಾರ್ಮೇಷನ್ನ ಕನ್ಸಿಡರ್ ಮಾಡಿದ್ದೀವ ಅಂತ ಚೆಕ್ ಮಾಡ್ಕೊಂಡು ಬರೋಣ. ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ಸ್ ₹1 lakh ಬೀಯಿಂಗ್ ಕಾಸ್ಟ್ ಆಫ್ ಪರ್ಮನೆಂಟ್ ಸೈನ್ ಬೋರ್ಡ್ ಆಯಿತು. ಪರ್ಮನೆಂಟ್ ಸೈನ್ ಬೋರ್ಡ್ ಆಯಿತು. ಈಗ ಡಿಪ್ರಿಸಿಯೇಷನ್ ಅದ್ರ ಮೇಲೆ ತೊಗೊಳ್ಬೇಕಲ್ಲ, ಅಡ್ವರ್ಟೈಸ್ಮೆಂಟ್ ಪರ್ಮನೆಂಟ್ ಸೈನ್ ಬೋರ್ಡ್ ಮೇಲೆ. ಸೊ ಡಿಪ್ರಿಸಿಯೇಷನ್ ಏನಿದೆ ಅದು ಅಲೋಡ್ ಅಡ್ಮೈಸಬಲ್ ಎಕ್ಸ್ಪೆನ್ಸ್ ಆಗುತ್ತೆ. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಬರಿಬೇಕಾಗುತ್ತೆ ನಾವು ಆ್ಯಸ್ ಪರ್ IT ರೂಲ್ಸ್. ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಬುಕ್ಸು 78,000, ಅದನ್ನು ನಾವು ಆ್ಯಡ್ ಬ್ಯಾಕ್ ಮಾಡಿದ್ದೀವಿ ಡಿಸ್ಅಲೋಡ್ ಅಂತ. ಡಿಪ್ರಿಸಿಯೇಷನ್ ಆ್ಯಸ್ ಪರ್ IT ರೂಲ್ಸ್ ಏನು ಕೊಟ್ಟಿದ್ದಾರೆ ಇಲ್ಲಿ ಡಿನಲ್ಲಿ ನೋಡಿ, ಆನ್ ಆಲ್ ಅಸೆಟ್ಸ್ ಇನ್ಕ್ಲೂಡಿಂಗ್ ಪರ್ಮನೆಂಟ್ ಸೈನ್ ಬೋರ್ಡ್ ಅಂತ ಕೊಟ್ಟಿರೋದ್ರಿಂದ 90,000 ಅಂತ ನಾವಿಲ್ಲಿ ಬರ್ಕೊಳ್ಳೋಣ. ಓಕೆ, ಇನ್ನೊಂದು ಹೇಳ್ತಾನೆ ಅವನು ಪೇಟೆಂಟ್ಸ್ ಮೇಲೆ ಕನ್ಸಿಡರ್ಡ್ ಮಾಡಿಲ್ವಂತೆ. ಓಕೆ, ನೆಕ್ಸ್ಟ್ ಲೈನಲ್ಲಿ ಹೇಳ್ತಾ ಇದ್ದಾನೆ ಪೇಟೆಂಟ್ ರೈಟ್ಸ್ ವೇರ್ ಅಕ್ವೈರ್ಡ್ ಆನ್ 11th October 2023. ಇಲ್ಲಿ ನೋಡೋಣ. ಈಗ ನಾವಿಲ್ಲಿ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ಸ್ ರೈಟ್ಸ್. ಓಕೆ, ಪೇಟೆಂಟ್ ರೈಟ್ಸ್ ವ್ಯಾಲ್ಯೂ ಎಷ್ಟು? ಟೋಟಲ್ ವ್ಯಾಲ್ಯೂ ಆಫ್ ಪೇಟೆಂಟ್ಸ್ ಎಷ್ಟು? ಇಲ್ಲಿ 1,60,000 ತಾನೆ.
ಓಕೆ. ಈಗ 1,60,000 ಮೇಲೆ ಡಿಪ್ರಿಸಿಯೇಷನ್ ವ್ಯಾಲ್ಯೂ ಎಷ್ಟು? ಡಿಪ್ರಿಸಿಯೇಷನ್ ಈಸ್ 25% ಅಂತ ಅವನೇ ಕ್ವಶನಲ್ಲಿ ಹೇಳಿದ್ದಾನೆ. ಓಕೆ, ಆದರೆ ಅವನು ಹೇಳ್ತಾ ಇದ್ದಾನೆ ಬಾಟ್ ಬೈ ಆರ್ ಅಕ್ವೈರ್ಡ್, ಅದನ್ನು ಪರ್ಚೇಸ್ ಮಾಡಿದ್ದು ಯಾವಾಗ? 11th October 2023. 23ನ ನಾವೀಗ 24-25 ಮಾಡ್ತಾ ಇರೋದ್ರಿಂದ 24 ಅಂತ ಅಂದ್ಕೊಳ್ಳೋಣ. ಓಕೆ, ಲೆಟ್ಸ್ ಸೇ 2024 ಪರ್ಚೇಸ್ ಮಾಡಿದ್ದಾನೆ ಅಕ್ಟೋಬರಲ್ಲಿ. ಈಗ 2024 ಅಕ್ಟೋಬರಲ್ಲಿ ಪರ್ಚೇಸ್ ಮಾಡಿರೋದು ಅಕ್ಟೋಬರಲ್ಲಿ 20 ದಿನ ಅಂತ ಅಂದ್ಕೊಳ್ಳೋಣ. ಅಕ್ಟೋಬರ್ ಅಕ್ಟೋಬರ್ 20 ಡೇಸ್ ಉಳಿದಿದೆ. ನವಂಬರಲ್ಲಿ 30 ಡೇಸ್, ಡಿಸೆಂಬರಲ್ಲಿ 31 ಡೇಸ್, ಜನವರಿನಲ್ಲಿ 31 ಡೇಸ್, ಫೆಬ್ರವರಿನಲ್ಲಿ 28 ಡೇಸ್, ಮಾರ್ಚಲ್ಲಿ 31 ಡೇಸ್. ಕರೆಕ್ಟ್. ಸೊ ಈಗ ಇಷ್ಟು ಡೇಸ್ನ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು? 1, 2, 8, 10, 11, 1 day, 3, 6, 7, 8, 9, 10, 11, 12, 13, 14, 15, 16, 17, 171 ಡೇಸ್ ಆಗುತ್ತೆ, ವಿಚ್ ಈಸ್ ಲೆಸ್ ದೆನ್ 180 ಡೇಸ್ ಆಗಿದೆ. ಸೊ ಲೆಸ್ ದೆನ್ 180 ಡೇಸ್ ಇಸ್ ಈಕ್ವಲ್ ಟು ಹಾಫ್ ಆಫ್ ಡಿಪ್ರಿಸಿಯೇಷನ್. ಕರೆಕ್ಟ್. ಸೊ ಲೆಸ್ ದೆನ್ 180 ಡೇಸ್ ಇರೋದ್ರಿಂದ ಇಲ್ಲಿ ನಾವೇನು ಮಾಡ್ತೀವಿ? 1,60,000 ಇಂಟು 25% ಇಂಟು ಹಾಫ್ ಆಫ್ ದಟ್. ಸೊ ಈಗ 1,60,000ಗೆ ಕ್ಯಾಲ್ಕುಲೇಟರ್ ತೊಗೊಂಡು ಮಾಡ್ತಾ ಇದ್ದೀನಿ ನಾನು. 1,60,000 ಇಂಟು 25% is 40,000 into half is 20,000 is the depreciation on patents rights. ಸೊ ಇಲ್ಲಿ ಪೇಟೆಂಟ್ ರೈಟ್ಸ್ ಮೇಲೆ 20,000 ಡಿಪ್ರಿಸಿಯೇಷನ್. ಎಲ್ಲಿ ಬರೆದೆ ನಾನು? ಡಿಪ್ರಿಸಿಯೇಷನ್ ಆ್ಯಸ್ ಪರ್ IT ರೂಲ್ಸ್ ಆಯಿತು. ಈಗ ಪೇಟೆಂಟ್ಸ್ ಮೇಲೆ ಡಿಪ್ರಿಸಿಯೇಷನ್ ಆನ್ ಪೇಟೆಂಟ್ಸ್ ಆ್ಯಸ್ ಪರ್ IT ರೂಲ್ಸ್ ಪ್ರಕಾರ 20,000 ಡಿಪ್ರಿಸಿಯೇಷನ್. ಓಕೆ, ಅದನ್ನು ಡಿಡಕ್ಟ್ ಮಾಡಬೇಕು, ಅದಕ್ಕೆ ಬ್ರ್ಯಾಕೆಟ್ ಹಾಕಿದ್ದೀನಿ. ಸೊ ಪೇಟೆಂಟ್ಸ್ ಬಗ್ಗೆ ಆಯಿತು, ಡಿಪ್ರಿಸಿಯೇಷನ್ ಬಗ್ಗೆ ಆಯಿತು, ಎಕ್ಸ್ಪೆನ್ಸಸ್ ಬಗ್ಗೆ ಆಯಿತು. ಇನ್ನೊಂದು ಬಿಸ್ನೆಸ್ ಇನ್ಕಮ್ ಬಗ್ಗೆ ಬಿಟ್ಟಿದ್ದೀವಿ ನೋಡಿ ಅಡ್ಜಸ್ಟ್ಮೆಂಟಲ್ಲಿ. B1. ಓಕೆ, ಬಿಸ್ನೆಸ್ ಇನ್ಕಮ್ ಆಫ್ ₹70,000 ವಾಸ್ ನಾಟ್ ರೆಕಾರ್ಡೆಡ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ. ಸೊ ಅದು ಇನ್ಕಮ್ ಆಗಿರೋದ್ರಿಂದ ಇಲ್ಲಿ ನೋಡಿ, ಅಲೋಯಬಲ್ ಅಡ್ವೈಸಬಲ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಇನ್ P&L ಅಕೌಂಟ್. ಇದು ಯಾವುದಾದ್ರೂ ಅಮೌಂಟು ಇನ್ಕಮ್ ಆಗಿದ್ದು ಅದನ್ನು ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಕ್ರೆಡಿಟ್ ಮಾಡಿಲ್ಲ ಅಂದರೆ ಅದನ್ನ ಇಲ್ಲಿ ತೋರಿಸ್ಬೇಕಾಗತ್ತೆ. ಓಕೆ, ಆ್ಯಟ್ ಬಿಸ್ನೆಸ್ ಇನ್ಕಮ್ ಆಫ್ ಎಷ್ಟು? 70,000. ಸೊ ಇಷ್ಟು ಆಯಿತು ಎಲ್ಲ ಕ್ಯಾಲ್ಕುಲೇಷನ್. ಈಗ ನಾವೇನು ಮಾಡಬೇಕು? ಇದನ್ನೆಲ್ಲ ಆ್ಯಡ್ ಮಾಡಬೇಕು. ನೆಟ್ ಪ್ರಾಫಿಟ್ ಜೊತೆ ಇದೆಲ್ಲ ಆ್ಯಡ್ ಮಾಡಿದ್ರೆ 1,20,000. ಓಕೆ, ಸೊ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಕ್ಯಾಲ್ಕುಲೇಟರ್ ಇಟ್ಕೊಳ್ಳಿ. 1,00,000 ಪ್ಲಸ್ 1,20,000 ಪ್ಲಸ್ 50,000 ಪ್ಲಸ್ 50,000 ಪ್ಲಸ್ 78,000 ಪ್ಲಸ್ 1,60,000 ಪ್ಲಸ್ 1,00,000 ಪ್ಲಸ್ 36,000. ಇಲ್ಲಿಗೆ ನಮಗೆ ಬಂತು 6,94,000. ಇದ್ರದ್ದು 70,000 ಆ್ಯಡ್ ಮಾಡಿದ್ರೆ ಪ್ಲಸ್ 70,000 ಆ್ಯಡ್ ಮಾಡಿದ್ರೆ ನಮಗೆ ಬರುತ್ತೆ 7,64,000 ಇಸ್ ದ ಅಡ್ಜಸ್ಟೆಡ್ ಪ್ರಾಫಿಟ್ ಬಂತು ನಮಗಿಲ್ಕ ಇನ್ಕಮ್ ಪ್ರಾಫಿಟ್. ಓಕೆ, ಅಡ್ಜಸ್ಟೆಡ್ ಪ್ರಾಫಿಟ್ ಜೊತೆ ನಾವೀಗೇನು ಮಾಡಬೇಕು? ಲೆಸ್ ಮಾಡಬೇಕು. ಏನನ್ನು? ಇದು 70,000 ಎಲ್ಲ ಇದೆಲ್ಲ 70,000 ಪ್ಲಸ್ 90,000 ಪ್ಲಸ್ 20,000 ಪ್ಲಸ್ 30,000 ಈಸ್ 2,10,000. ಇದ್ರದ್ದು ಟೋಟಲ್, ಈ 4ರದ್ದು ಟೋಟಲ್ 2,10,000
ಮಾಡಿದ್ರೆ 2,10,000 ಇಲ್ಲಿ ಬಂತಂತ ಅಡ್ಜಸ್ಟೆಡ್ ಪ್ರಾಫಿಟ್ ಎಷ್ಟು ನಮಗೆ 7,64,000. ಸೊ ಇಲ್ಲಿ 7,64,000ನ ಮೈನಸ್ ಮಾಡಿದ್ರೆ ನಾನೇನೋ ಬಿಟ್ಟೆ ಅನಿಸುತ್ತಲ್ಲ 7 ಲ್ಯಾಕ್ ಅದ್ರ ಜೊತೆ 4 ಲ್ಯಾಕ್ ಆ್ಯಡ್ ಮಾಡಬೇಕಾಗಿತ್ತಲ್ಲ ರೈಟ್. ಅಡ್ಜಸ್ಟೆಡ್ ಇದ್ರ ಟೋಟಲ್ ಎಷ್ಟು ಬಂತು 7,64,000 ಬಂತು ಟೋಟಲ್. ಇದೆರಡ್ರದ್ದು ಟೋಟಲ್ ಸೇರಿಸಿ 7,64,000 ಬಂತು. ಅದನ್ನು ಆ್ಯಡ್ ಮಾಡಬೇಕು 4,16,000 ಜೊತೆ. 64,000 ಪ್ಲಸ್ 4,16,000 ಆವಾಗ ನಮಗೆ ಬರುತ್ತೆ 11,80,000 ಬರುತ್ತೆ. ದಟ್ ಈಸ್ ಅಡ್ಜಸ್ಟೆಡ್ ಪ್ರಾಫಿಟ್. ಕರೆಕ್ಟ್. ಇದನ್ನೆಲ್ಲ ಆ್ಯಡ್ ಮಾಡಿದಾಗ ಇಲ್ಲಿಂದ ಇಲ್ಲಿವರೆಗೆ ಆ್ಯಡ್ ಮಾಡಿದಾಗ 7,64,000 ಬಂತು. ಅದನ್ನು ನಾವು 4,16,000 ನೆಟ್ ಪ್ರಾಫಿಟ್ ಅವನೇನು ತೋರಿಸಿದ್ದ ಅದ್ರ ಜೊತೆ ಆ್ಯಡ್ ಮಾಡಿದಾಗ ಟೋಟಲ್ 11,80,000 ಬಂತು. 11,80,000ಇಂದ 11,80,000 ಮೈನಸ್ 2,10,000 1 lakh plus 1,20,000 plus 50,000 plus 50,000 plus 78,000 plus 1,60,000 plus 1 lakh plus 36,000 plus 70,000 is 7,64,000. ಕರೆಕ್ಟ್. ಸೊ ಇಷ್ಟು 7,64,000 ಇಸ್ ಕರೆಕ್ಟ್ ಇಲ್ಲಿವರೆಗೂ. ಅದರಲ್ಲಿ ಅದನ್ನು ಆ್ಯಡ್ ಮಾಡಿದಾಗ ನೆಟ್ ಪ್ರಾಫಿಟ್ 11,80,000 7,64,000 ಪ್ಲಸ್ 4,16,000 ಈಸ್ 11,80,000 ಇಸ್ ಫೈನ್. ಕರೆಕ್ಟ್. ಅದರಲ್ಲಿ ನಾವು 2,10,000 ಮೈನಸ್ ಮಾಡಿದಾಗ ಮೈನಸ್ 2,10,000 9,70,000 ಬರುತ್ತೆ. 9,70,000. ದಿಸ್ 9,70,000 ಏನು ಬಂದಿದೆ ನೋಡಿ, ದಿಸ್ ಈಸ್ ಯುವರ್ ಇನ್ಕಮ್ ಫ್ರಮ್ ಬಿಸ್ನೆಸ್. 9,70,000 is your taxable income from business of Mr. Govinda. 9,70,000. ಓಕೆ. ಸೊ ದಿಸ್ ಈಸ್ ಅಬೌಟ್ ದ ಹೋಲ್ ಪ್ರಾಬ್ಲಮ್. ನಾವು ಮಾಡಿದ್ದೀವಿ ಇದನ್ನು ಪರ್ಫೆಕ್ಟಾಗಿ. ತುಂಬ ಚೆನ್ನಾಗಿದೆ ಪ್ರಾಬ್ಲಮ್. ಆಲ್ಮೋಸ್ಟ್ ಎಲ್ಲ ಅಡ್ಜಸ್ಟ್ಮೆಂಟ್ಸನ್ನು ಕವರ್ ಮಾಡಿದೆ ಇದು. ನೈಸ್ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲೊಂದು ಪಾಯಿಂಟನ್ನು ನಾನು ಬಿಟ್ಟಿದ್ದೀನಿ, ಸಾರಿ. ನಾನು ಇಲ್ಲ ಅಬ್ಸರ್ವ್ ಮಾಡಿದೆ. ಈಗ ಬೈ ರೆಂಟ್ ಅಂತ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ 2,40,000. ಸೊ ಬೈ ರೆಂಟ್ ಅಂತ ಕೊಟ್ಟಾಗ ದಟ್ ಈಸ್ ಇನ್ಕಮ್ ಫ್ರಮ್ ಏನಾಗುತ್ತೆ ಅದು ರೆಂಟ್ ರಿಸೀವ್ಡ್. ಯಾಕಂದರೆ ರೆಂಟ್ ಪೇಡ್ ಅಂತ ಲೆಫ್ಟ್ ಸೈಡಲ್ಲಿ ಕೊಟ್ಟಿಲ್ಲ, ರೆಂಟ್ ರಿಸೀವ್ಡ್ ಅಂತ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ರೆಂಟ್ ರಿಸೀವ್ಡ್ ಅಂತ ರೈಟ್ ಸೈಡಲ್ಲಿ ಕೊಟ್ಟಾಗ ಅಲ್ಲೇನಾಗುತ್ತೆ ಅಂದರೆ ರೆಂಟಿಂದ ಬಂದಂಥ ಹಣನ ಇನ್ಕಮ್ ಅಂತ ತೋರಿಸಿದ್ದಾರೆ ಅಂತ ಅರ್ಥ. ಆದರೆ ಅದು ರೆಂಟಿಂದ ಬಂದಂಥ ಹಣ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗುತ್ತೆ. ಓಕೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗೋದ್ರಿಂದ ಅದು ಅಲ್ಲೇನಿದೆ 2,40,000 ಅಮೌಂಟು ಅದನ್ನು ಕೂಡ ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ. ಡಿಡಕ್ಟ್ ಮಾಡಿದ್ರೆ ನಮಗೆ ಇಲ್ಲಿ 2,10,000 ಇರೋದು ಎಷ್ಟಾಗುತ್ತೆ 4 lakh. ಇದು 2,10,000 ಆಗಲ್ಲ. 2,10,000 ಪ್ಲಸ್ 2,40,000 ಇಸ್ 4,50,000 ಆಗುತ್ತೆ. ಸೊ 4,50,000 ನಾವು 11,80,000 ಜೊತೆ ಮೈನಸ್ ಮಾಡಿದ್ರೆ 11,80,000 ಮೈನಸ್ 4,50,000 ಮೈನಸ್ ಮಾಡಿದ್ರೆ ಕರೆಕ್ಟ್ 11,80,000 ಮೈನಸ್ 4,50,000 70 ಪ್ಲಸ್ 90 ಪ್ಲಸ್ 20 ಪ್ಲಸ್ 30 ಪ್ಲಸ್ 240 equals 4,50,000. 11,80,000 minus 4,50,000 equals 7,30,000. 7,30,000 ಬರಬೇಕಿಲ್ಲ.
ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ 7,40,000. Let me check once. I had calculated. ಇಲ್ಲಿ 7,70,000 ಬಂದಿದೆ ಬಿಕಾಸ್ ಆಫ್ ಸಮ್ ಎರರ್. ಫೈನ್. ಗೋವಿಂದ ಸ್ಯಾಲ್ರಿ ಎಲ್ಲ ತೊಗೊಂಡಿದ್ದೀನಿ ನಾನಿಲ್ಲಿ 70,000, 90,000, 20,000, 70,000, 90,000, 20,000, 30,000 ರೆಂಟ್ ಇದೆಲ್ಲ ಸೇರಿಸಿದ್ರೆ 4,20,000 ಬರಬೇಕು. 4,50,000 ತೋರಿಸಿದ್ದು ನಾನು ಬಿಕಾಸ್ ಆಫ್ ಬ್ಯಾಡ್ ಡೇಟ್ಸ್ ರಿಕವರ್ಡ್. ಸೊ ಬ್ಯಾಡ್ ಡೇಟ್ಸ್ ರಿಕವರ್ಡನ್ನು ChatGPT ತೋರಿಸಿಲ್ಲ, ಬಟ್ ನಾನು ಇಲ್ಲಿ ಕರೆಕ್ಟಾಗಿ ತೋರಿಸಿದ್ದೀನಿ. ಸೊ 7,30,000 ಇಸ್ ದ ರೈಟ್ ಆನ್ಸರ್ ಹಿಯರ್. ದಿಸ್ ಇಸ್ ರೈಟ್. ಕನ್ಸಿಡರ್ ದಿಸ್ ಕ್ಯಾಲ್ಕುಲೇಟೆಡ್. ಥ್ಯಾಂಕ್ ಯು.